ಮೊದಲನೆಯ ಪ್ರಶ್ನೆ, ಕನ್ನಡಿಯನ್ನ ಯಾವ ದಿಕ್ಕಿನಲ್ಲಿ ಹಾಕಬೇಕು? ಎ ಉತ್ತರ, ಬಿ ದಕ್ಷಿಣ, ಸಿ ಪೂರ್ವ, ಡಿ ಪಶ್ಚಿಮ ದಿಕ್ಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತರ ದಿಕ್ಕಿನಲ್ಲಿ ಹಾಕಬೇಕು. ಎರಡನೆಯ ಪ್ರಶ್ನೆ, ಯಾವ ಆಹಾರದ ಮೇಲೆ ನಿಂಬೆ ಹಣ್ಣಿನ ರಸ ಹಿಂಡಿದರೆ ಅದು ವಿಷವಾಗುತ್ತೆ? ಎ ಚಿಕನ್, ಬಿ ಮಟನ್, ಸಿ ಮಸಾಲೆಯುಕ್ತ ಆಹಾರ, ಡಿ ಮೀನಿನ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಸಾಲೆ ಆಹಾರ. ಮೂರನೆಯ ಪ್ರಶ್ನೆ, ಹಾರ್ಟ್ ಅಟ್ಯಾಕ್ಗೆ ಮುಖ್ಯ ಕಾರಣ ಈ ಆಹಾರ? ಎ ತುಂಬಾ ಎಣ್ಣೆ ಪದಾರ್ಥ, ಬಿ ಮೊಸರು, ಸಿ ಚಪಾತಿ ಸೇವನೆ, ಡಿ ಮೀನಿನ ಮಾಂಸ ಸೇವನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಎಣ್ಣೆ ಪದಾರ್ಥ ಸೇವನೆ. ನಾಲ್ಕನೆಯ ಪ್ರಶ್ನೆ, ಪ್ರತಿದಿನ ಮ್ಯಾಗಿಯನ್ನ ತಿನ್ನುವುದರಿಂದ ಯಾವ ರೋಗ ಬರಬಹುದು? ಎ ಹೃದಯದ ಸಮಸ್ಯೆ, ಬಿ ಕ್ಯಾನ್ಸರ್, ಸಿ ಬಿಪಿ ಕಡಿಮೆಯಾಗಬಹುದು, ಡಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಯಾನ್ಸರ್. ಇನ್ನು ಐದನೆಯ ಪ್ರಶ್ನೆ, ಮಹಿಳೆಯರು ಸಿಗರೆಟ್ ಸೇದುವುದರಿಂದ ಏನಾಗುತ್ತೆ? ಎ ಗರ್ಭಕೋಶದಲ್ಲಿ ತೊಂದರೆ, ಬಿ ಕ್ಯಾನ್ಸರ್ ಬರಬಹುದು, ಸಿ ಹೃದಯದ ಸಮಸ್ಯೆ, ಡಿ ಕಿಡ್ನಿ ಸ್ಟೋನ್ ಆಗಬಹುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಗರ್ಭಕೋಶದಲ್ಲಿ ತೊಂದರೆ. ಆರನೆಯ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜವನ್ನ ನೇಯುವಂತಹ ಏಕಮಾತ್ರ ರಾಜ್ಯ ಯಾವುದು? ಎ ಕೇರಳ, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಕರ್ನಾಟಕ. ಏಳನೆಯ ಪ್ರಶ್ನೆ, ಇಸ್ರೇಲ್ನ ರಾಜಧಾನಿ ಯಾವುದು? ಎ ನಜರತ್, ಬಿ ಜೆರುಸಲೆಂ, ಡಿ ಐಪಾ, ಡಿ ಟೆಲ್ ಆವಿವ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಜೆರುಸಲೆಂ. ಎಂಟನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಮೊದಲ ಏಡ್ಸ್ ಪ್ರಕರಣ ವರದಿಯಾಗಿತ್ತು? ಎ ಚೈನಾ, ಬಿ ಪಾಕಿಸ್ತಾನ್, ಸಿ ಇಂಡಿಯಾ, ಡಿ ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಅಮೆರಿಕಾದಲ್ಲಿ. ಒಂಬತ್ತನೆಯ ಪ್ರಶ್ನೆ, ಶ್ರೀರಾಮನ ಜನ್ಮಸ್ಥಳ ಯಾವುದು? ಎ ಅಯೋಧ್ಯೆ, ಬಿ ರಾಮದೇವರ ಬೆಟ್ಟ, ಸಿ ಅಂಜನಾದ್ರಿ ಬೆಟ್ಟ, ಡಿ ತೀರ್ಥಹಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಧ್ಯ. ಹತ್ತನೆಯ ಪ್ರಶ್ನೆ, ಭೂತಾನ್ ದೇಶದ ರಾಷ್ಟ್ರೀಯ ಪಕ್ಷಿ ಯಾವುದು? ಎ ಕಾಗೆ, ಬಿ ಹದ್ದು, ಸಿ ಹಂಸ, ಡಿ ನವಿಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಾಗೆ. 11ನೆಯ ಪ್ರಶ್ನೆ, ತೂಕವನ್ನ ವೇಗವಾಗಿ ಕಡಿಮೆ ಮಾಡುವಂತಹ ಆಹಾರ ಪದಾರ್ಥ ಯಾವುದು? ಎ ಮೆಣಸು, ಬಿ ಬೆಳ್ಳುಳ್ಳಿ, ಸಿ ಲವಂಗ, ಡಿ ಏಲಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಣಸು. 12ನೆಯ ಪ್ರಶ್ನೆ, ಮಾವಿನ ಹಣ್ಣು ತಿನ್ನುವುದರಿಂದ ಏನು ಉಪಯೋಗ? ಎ ಬಿಪಿ ನಿಯಂತ್ರಣ, ಬಿ ಥೈರಾಯ್ಡ್ ಸಮಸ್ಯೆ ನಿವಾರಣೆ, ಸಿ ಕ್ಯಾನ್ಸರ್ ನಿವಾರಣೆ, ಡಿ ಕಿಡ್ನಿ ಸಮಸ್ಯೆ ನಿವಾರಣೆ.
ಸರಿಯಾದ ಉತ್ತರ ಆಪ್ಷನ್ ಎ ಬಿಪಿ ನಿಯಂತ್ರಣ. 13ನೆಯ ಪ್ರಶ್ನೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಬೆಂಗಳೂರು, ಬಿ ದೇವನಹಳ್ಳಿ, ಸಿ ಕೋಲಾರ, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. 14ನೆಯ ಪ್ರಶ್ನೆ, ಚಳಿಗಾಲದಲ್ಲಿ ನಮ್ಮ ದೇಹವನ್ನ ಬೆಚ್ಚಗಿಡಲು ನಾವು ಏನನ್ನ ಸೇವನೆ ಮಾಡಬೇಕು? ಎ ಅನ್ನ, ಬಿ ಕಡಲೆಕಾಯಿ, ಸಿ ಚಿಕನ್, ಡಿ ಮಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲೆಕಾಯಿ. ಇನ್ನು 15ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕಪ್ಪು ಬಣ್ಣದಲ್ಲಿ ಕಂಡುಬರುತ್ತದೆ? ಎ ಎಮ್ಮೆ, ಬಿ ಆನೆ, ಸಿ ನೀರು ಕುದುರೆ, ಡಿ ಸಿಂಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಕುದುರೆ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ತಂದೆ ತಾಯಿಗೆ ಸದಾ ಕಷ್ಟ ಕೊಡುವಂತ ಏಕೈಕ ರಾಶಿ ನಕ್ಷತ್ರ ಯಾವುದು? ಎ ಸಿಂಹ ಲಗ್ನ, ಬಿ ಮೇಷ ಲಗ್ನ, ಸಿ ಧನುರ್ ಲಗ್ನ, ಡಿ ಮಕರ ಲಗ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಹ ಲಗ್ನ, ಆಪ್ಷನ್ ಬಿ ಮೇಷ ಲಗ್ನ, ಆಪ್ಷನ್ ಸಿ ಧನುರ್ ಲಗ್ನ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.